ಓಂ ಅಥಾಥೋ ಬ್ರಹ್ಮ ಜಿಜ್ಞಾಸ ಓಂ. 2ನೇ ಅಧ್ಯಾಯದ 1ನೇ ಪಾದದ ಈ ಸರ್ವಗತತ್ವಾಧಿಕರಣ ಏನಿದೆ ಅದರಲ್ಲಿ ದ್ವೈತ ದರ್ಶನಕ್ಕೆ ಮತ್ತು ಅದ್ವೈತ ದರ್ಶನಕ್ಕನುಸಾರವಾಗಿ ನಾವು ಸೂತ್ರಾರ್ಥಗಳನ್ನು ನೋಡಿದ್ದೇವೆ. ಅದ್ವೈತ ದರ್ಶನದಲ್ಲಿ ಏನು ಸೂತ್ರಾರ್ಥಗಳನ್ನು ಮಾಡಿದ್ದಾರೆ ಅದರ ವಿಮರ್ಶ ಚಂದ್ರಿಕಾದಲ್ಲಿ ಇರುವಂತೆ ನಾವೀಗ ನೋಡಬೇಕಾದದ್ದು. ಈ ಮನೋಮಯತ್ವ ಅನ್ನುವುದು ಜೀವನ ಧರ್ಮ. ಅದನ್ನ ಅಪ್ರಾಣ ಅಮನಾಹ ಶುಭ್ರ ಅಂತ ಹೀಗೆ ಶ್ರುತಿ ಇದೆ. ಅದರಿಂದ ಹೇಳಿರುವಂತೆ ಬ್ರಹ್ಮ ಮನೋಮಯನಲ್ಲ, ಅವನು ಅಮನಾಹ ಅಂದ್ರೆ ಮನೋಮಯನಲ್ಲ, ಮನಸ್ಸಿನಿಂದ ಜ್ಞಾನವನ್ನು ಪಡ್ಕೊಳ್ಳುವಂಥವನಲ್ಲ. ಅದಕ್ಕೆ ಇದು ಜೀವನ ಧರ್ಮ ಇದು. ಆದ್ರಿಂದ ಇಲ್ಲಿ ಜೀವನೇ ವಾಚ್ಯನಾಗಬೇಕು ಅಂತ ಪ್ರಶ್ನೆ ಇದೆ. ಜೀವನೇ ಈ ಶ್ರುತಿಯಲ್ಲಿ ವಾಚ್ಯ ಅಂತ ಅದಕ್ಕೆ ಸಿದ್ಧಾಂತ ಮಾಡಿದರೆ ಮನೋಮಯನ ಆದಂತಹ ಬ್ರಹ್ಮ ಏನಿದ್ದಾನೆ ಅವನಿಗೆ ಸತ್ಯಕಾಮತ್ವ ಅನ್ನೋ ಧರ್ಮವನ್ನು ಹೇಳಿದ್ದಾರೆ. ಸತ್ಯಕಾಮತ್ವ ಅನ್ನೋದು ಬ್ರಹ್ಮನ ಧರ್ಮ. ಆದ್ರಿಂದ ಇಲ್ಲಿ ಮನೋಮಯನೂ ಕೂಡ ಬ್ರಹ್ಮನೇ ಆಗಬೇಕು, ಜೀವ ಆಗಬಾರ್ದು ಅಂತ ಈ ತರ ಹೇಳಿದಿರಿ. ನಿಮ್ಮ ಪೂರ್ವಪಕ್ಷ ಮತ್ತು ನಿಮ್ಮ ಸಿದ್ಧಾಂತ ಹೀಗಿವೆ. ಆದರೆ ಪೂರ್ವಪಕ್ಷ ಮತ್ತು ಸಿದ್ಧಾಂತಗಳು ಎರಡೂ ಕೂಡ ಅವಲಂಬಿಸಿರುವಂತಹ ಯುಕ್ತಿಗಳು ಸಮಬಲ. ಆದ್ರಿಂದ ಪರಬ್ರಹ್ಮನೇ ಮನೋಭಯ ಅಂತ ಹೀಗೆ ನೀವು ತೀರ್ಮಾನ ಮಾಡಲಿಕ್ಕೆ ಯಾವುದೇ ಸಮರ್ಥಕವಾದ ಯುಕ್ತಿ ಇಲ್ಲ. ಮನೋಮಯತ್ವ ಅನ್ನುವುದು ಜೀವನ ಧರ್ಮ ಅಂತ ಪೂರ್ವಪಕ್ಷದವರು ಮಾಡಿದ್ರು. ಸತ್ಯಕಾಮತ್ವ ಅಂತ ಅನ್ನೋದು ಬ್ರಹ್ಮನ ಧರ್ಮ ಅಂತ ನೀವು ಹೇಳ್ತಾ ಇದ್ದೀರಿ. ಹೀಗೆ ನೀವು ಮಾಡಿದ ರೀತಿಯಿಂದ ಆ ಪೂರ್ವಪಕ್ಷವನ್ನು ನಿರಾಕರಣೆ ಮಾಡಲಿಕ್ಕೆ ಈ ಸಿದ್ಧಾಂತ ಸಮರ್ಥ ಆಗೋದಿಲ್ಲ. ನಾವು ಹಿಂದೆ ಏನ್ ಮಾಡಿದ್ದೀವಿ ಆ ಪ್ರಕಾರ ಮಾಡಬೇಕು ಅಂತ ಅದರ ತಾತ್ಪರ್ಯ. ಮತ್ತೆ ಸರ್ವತ್ರ ಪ್ರಸಿದ್ಧೋಪದೇಶ ಅಂತೇನು ಈ ಮೊದಲ ಸೂತ್ರ ಇದೆ, ಈ ಅಧಿಕರಣದ ಮೊದಲ ಸೂತ್ರ, ಅಲ್ಲಿ ನಮ್ಮ ಸಿದ್ಧಾಂತಕ್ಕೂ ನಿಮ್ಮ ಸಿದ್ಧಾಂತಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನು ಗಮನಿಸಿದ್ರೆ, ಈ ಸರ್ವತ್ರ ಅಂತನ್ನೋದು ನಮ್ಮ ಸಿದ್ಧಾಂತದಲ್ಲಿ ಪ್ರತಿಜ್ಞಾವನ್ನು ಹೇಳ್ತದೆ. ಮತ್ತು ಪ್ರಸಿದ್ಧೋಪದೇಶ ಅಂತನ್ನೋದು ಹೇತುವನ್ನು ಹೇಳ್ತದೆ. ಅದನ್ನ ನಾವು ಈಗಾಗಲೇ ನೋಡಿದ್ದೀವಿ. ಕಳೆದ ದಿವಸ ಅಲ್ಲ, ಅದ್ರ ಹಿಂದಿನ ದಿವಸ ನಾವೇನು ನೋಡಿದ್ದೀವಿ ಅದನ್ನೊಂದ್ಸರಿ ನೆನಪು ಮಾಡಿಕೊಂಡ್ರೆ ಗೊತ್ತಾಗ್ತದೆ. ಸರ್ವತ್ರ ಉಚ್ಯಮಾನಂ ಅನ್ನುವ ಶಬ್ದವನ್ನು ಅಧ್ಯಾಹಾರ ಮಾಡ್ಕೊಳ್ಬೇಕು. ಐತರೇಯ ಶ್ರುತಿಯಲ್ಲಿ ಸರ್ವತ್ರ ಪೃಥ್ವಿಯಾದಿಗಳಲ್ಲಿ ಉಚ್ಯಮಾನಂ ಹೇಳಲ್ಪಟ್ಟಿರುವಂಥದ್ದು ಅಂತ ಪಕ್ಷ. ವಿಷ್ಣುವೇ ಅಂತ ಸಾಧ್ಯ. ಯಾಕೆಂದ್ರೆ ಈ ಪ್ರಸಿದ್ಧೋಪದೇಶಾತ್ ಬ್ರಹ್ಮನಲ್ಲಿಯೇ ಪ್ರಸಿದ್ಧವಾದಂತಹ ಶಬ್ದವನ್ನು ಹೇಳಿರುವುದರಿಂದ ಅಂತ ಅಲ್ಲಿ ಹೇತು ಇದೆ. ಸರ್ವತ್ರ ಅಂತ ಹೀಗೆ ನಮ್ಮ ದೃಷ್ಟಿಯಿಂದ ಸರ್ವತ್ರ ಅಂತನ್ನೋದು ಹೇತುವನ್ನು ಹೇಳ್ತದೆ. ಸರ್ವತ್ರ ಅನ್ನೋದು ಪ್ರತಿಜ್ಞಾವನ್ನು ಹೇಳ್ತದೆ, ಹೇತು ಅಲ್ಲ. ಅದನ್ನು ಸ್ವಲ್ಪ ಸರಿಯಾಗಿ ಗಮನಿಸಿ. ಪ್ರತಿಜ್ಞಾವನ್ನು ಹೇಳ್ತದೆ. ಪ್ರಸಿದ್ಧೋಪದೇಶ ಅಂತ ಅನ್ನೋದು ಹೇತುವನ್ನು ಹೇಳ್ತದೆ. ಪ್ರತಿಜ್ಞಾ ಅಂದ್ರೆ ಏನು ಅಂತ ಇನ್ನೊಂದ್ಸರಿ ಅದ್ರ ಬಗ್ಗೆ ಗಮನ ಇಲ್ಲದೆ ಇದ್ದವರು ಸ್ವಲ್ಪ ಗಮನಿಸಬೇಕು. ಪ್ರತಿಜ್ಞಾ ಅಂದ್ರೆ ಅನೌನ್ಸ್ಮೆಂಟ್ ಅಂತ ಅರ್ಥ. ಇನ್ ಜನರಲ್ ಪಕ್ಷದಲ್ಲಿ ಹೇತು ಇದೆ ಅಂತ ಇಷ್ಟೇ ಹೇಳುವುದಕ್ಕೆ ಪ್ರತಿಜ್ಞಾ ಅಂತ ಅಂತಾರೆ. ಆ ದೃಷ್ಟಿಯಿಂದ ಪಕ್ಷ ಸಾಧ್ಯವ ಅಂತನ್ನೋದು ಪ್ರತಿಜ್ಞಾ. ಪ್ರತಿಜ್ಞಾ, ಹೇತು, ಉದಾಹರಣ, ಉಪನಯನ, ನಿಗಮನ ಅಂತ 5 ಇರ್ತವೆ. ಅನುಮಾನಗಳಲ್ಲಿ 5 ಇರ್ತವೆ ಅಂತ ತಾರ್ಕಿಕರು ಹೇಳ್ತಾರೆ. ಹೇತು ಅಂದ್ರೆ ನಮ್ಗೆ ಗೊತ್ತಿದ್ದೇ ಇದೆ, ಉದಾಹರಣ ಅಂದ್ರೆ ಗೊತ್ತಿದೆ, ಉಪನಯನ ನಿಗಮನವನ್ನು ಸದ್ಯ ಬದಿಗಿಡಿ. ಪ್ರತಿಜ್ಞಾ ಅಂದ್ರೆ ಅನೌನ್ಸ್ಮೆಂಟ್ ಅಂತ ಅರ್ಥ. ಯಾವ್ದ್ರ ಬಗ್ಗೆ ಅನೌನ್ಸ್ಮೆಂಟ್ ಅಂತಂದ್ರೆ ಪಕ್ಷವು ಸಾಧ್ಯವುಳ್ಳದ್ದಾಗಿದೆ, ಇದು ಅನೌನ್ಸ್ಮೆಂಟ್. ನಮ್ಮ ದೃಷ್ಟಿಯಿಂದ ಸರ್ವತ್ರ ಅಂತನ್ನೋದು ಪ್ರತಿಜ್ಞಾ, ಪ್ರಸಿದ್ಧೋಪದೇಶ ಅಂತನ್ನೋದು ಹೇತು. ಆದರೆ ಶಾಂಕರ ಭಾಷ್ಯದಲ್ಲಿ ಸರ್ವತ್ರ ಪ್ರಸಿದ್ಧೋಪದೇಶ ಅಂತನ್ನೋದು ಒಂದೇ ಪದ, ಇಡೀ ಹೇತುವಾಚಕ ಪದ ಅದು. ಹಾಗಾದ್ರೆ ಸೂತ್ರದಲ್ಲಿ ಕಾರಣವನ್ನ ಹೇಳಿದಾಗಾಯ್ತು, ಹೇತುವನ್ನು ಹೇಳಿದಾಗಾಯ್ತು. ಆದರೆ ಆ ಹೇತುವಿನಿಂದ ಮಾಡ್ಲಿಕ್ಕೆ ಏನು ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅದನ್ನ ಅಲ್ಲಿ ಹೇಳಲಿಲ್ಲ. ಇದು ಆ ಸೂತ್ರದ ವ್ಯಾಖ್ಯಾನದ ಒಂದು ಕೌಶಲ ಅಲ್ಲ. ಈ ತರ ಸೂತ್ರಕ್ಕೆ ವ್ಯಾಖ್ಯಾನ ಮಾಡಬಾರದು. ಏನು ಸಮಸ್ಯೆ ಬಂದಿದೆ, ಯಾವ ಸಮಸ್ಯೆ ಪರಿಹಾರಕ್ಕಾಗಿ ಆ ಸೂತ್ರ ಹೊರಟಿದೆ ಅಂತನ್ನೋದೆಲ್ಲವನ್ನು ಕೂಡ ಹೇಳಬೇಕಾಗ್ತದೆ. ಅದರಿಂದ ಇದು ಉಚಿತ ಅಲ್ಲ ಅಂತ ಅದರ ತಾತ್ಪರ್ಯ. ಮುಂದೆ ವಿವಕ್ಷಿತ ಗುಣೋಪಪತ್ತೇಶ್ಚ ಅಂತ ಒಂದು ಸೂತ್ರ ಇದೆ. ಇಲ್ಲಿ ವಿವಕ್ಷಿತ ಗುಣೋಪಪತ್ತೇಶ್ಚ, ಅದಾದ್ಮೇಲೆ ಅನುಪಪತ್ತೇಸ್ತು ನ ಶಾರೀರ ಅಂತ 2 ಮತ್ತು 3ನೇ ಸೂತ್ರಗಳು. ಅವೆರಡೂ ಕೂಡ ಪುನರುಕ್ತಿ ದೋಷವನ್ನ
ಗಮನಿಸಲಿಲ್ಲ ನೀವು ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಅಲ್ಲಿ ಪುನರುಕ್ತಿ ದೋಷ ಬರೋದನ್ನ. ಯಾಕೆಂದ್ರೆ ವಿವಕ್ಷಿತ ಗುಣೋಪಪತ್ತೇಶ್ಚ ಅಂತ ಸೂತ್ರ ಈ ಪ್ರಕರಣದಲ್ಲಿ ಹೇಳಿದ ಗುಣಗಳು ಬ್ರಹ್ಮನಲ್ಲೇ ಉಪಪನ್ನ ಆಗ್ತವೆ ಅಂತ ನೀವು ಅರ್ಥ ಹೇಳಿದ್ದೀರಿ. ಕಳೆದ ದಿವಸ ಅದರ ಅರ್ಥ ನೋಡಿದ್ದೀವಿ ನಾವು. ಸತ್ಯ ಸಂಕಲ್ಪತ್ವ, ಅಪಹದ ಪಾತ್ಮತ್ವ ಮೊದಲಾದ ಉಪಾಸನ ಯೋಗ್ಯ ಗುಣಗಳು ಬ್ರಹ್ಮನಲ್ಲೇ ಉಪಪನ್ನ ಆಗ್ತವೆ ಅಂತ ನೀವು ಅಭಿಪ್ರಾಯ ಮಾಡಿದ್ದೀರಿ. ಮತ್ತೆ ಅನುಪಪತ್ತೇಸುನ ಶಾರೀರ ಅಂತ ಅನ್ನೋದು ಕೂಡ ಜೀವನಲ್ಲೇ ಇದೆ ಅಂತ, ಜೀವನಲ್ಲೇ ಆ ಗುಣಗಳು ಹೊಂದುವುದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಅದನ್ನು ನಾವು ಈ ಕಳೆದ ದಿವಸ ನೋಡಿದ್ದನ್ನು ಈಗ ಒಂದ್ಸರಿ ನೆನಪು ಮಾಡ್ಕೊಳ್ಬೇಕು. ಅಂತಹ ಗುಣಗಳು ಬ್ರಹ್ಮನಲ್ಲಿವೆ ಅಂತ ಹಿಂದಿನ ಸೂತ್ರದಲ್ಲಿ ಬಂತು, ಆ ಗುಣಗಳು ಜೀವನಲ್ಲಿ ಇಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಮತ್ತು ಬ್ರಹ್ಮನಲ್ಲೇ ಆ ಗುಣಗಳಿವೆ ಅಂತ ಹೇಳಿದ ಮೇಲೆ ಜೀವನದಲ್ಲಿ ಅದು ಇಲ್ಲ ಅಂತ ತಾನಾಗೇ ನಮಗೆ ತಿಳಿದು ಹೋಗ್ತದೆ. ಅದನ್ನು ಪ್ರತ್ಯೇಕವಾಗಿ ತಿಳಿಸ್ಲಿಕ್ಕೆ ಅನುಪತ್ತೇಸ್ತುನ ಶಾರೀರ ಅಂತನ್ನುವಂಥ ಸೂತ್ರದ ಅಗತ್ಯವೇ ಇಲ್ಲ. ಆದರೆ ಹೀಗೆ ಪುನರುಕ್ತಿ ದೋಷ ಬರ್ತದೆ. ಆದರೆ ನಮ್ಮ ಸಿದ್ಧಾಂತದಲ್ಲಿ ಆ ಥರದ ಸಮಸ್ಯೆ ಇಲ್ಲ. ಅಶ್ರುತತ್ವಾದಿ ಗುಣಗಳು ನಮ್ಮ ಸಿದ್ಧಾಂತಕ್ಕನುಸಾರವಾಗಿ ವಿವಕ್ಷಿತ ಗುಣೋಪಪತ್ತೇಶ್ಚ ಅಂದ್ರೆ ಅಶ್ರುತತ್ವ ಮೊದಲಾದ ಗುಣಗಳು ಬ್ರಹ್ಮನಲ್ಲೇ ಉಪಪನ್ನ ಆಗ್ತವೆ, ಆದ್ರಿಂದ ಅವನೇ ಸೇರಬೇಕತ್ತೆ. ಅನುಪಪತ್ತೇ ಅಂತಂದ್ರೆ ಆ ಗುಣಗಳು, ಅಶ್ರುತತ್ವ ಮೊದಲಾದ ಗುಣಗಳ ಬಗ್ಗೆ ನಾವು ಹೇಳ್ತಿಲ್ಲ. ಅನುಪಪತ್ತಿ ಅಂದ್ರೆ ಕೂಡದೇ ಇರುವುದರಿಂದ ಅಂತ. ಏನ್ ಕೂಡದೇ ಇರುವುದರಿಂದ ಅಂದ್ರೆ ಸರ್ವಗತತ್ವ ಅಂತ ಅನ್ನೋದು ಇಲ್ಲ. ಆದ್ರಿಂದ ಸರ್ವಗತತ್ವವನ್ನ ಶ್ರುತಿ ಈ ಜೀವನಿಗೆ ಪ್ರತಿಪಾದನೆ ಮಾಡ್ಲಿ, ಸಮರ್ಥನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವನಲ್ಲಿ ಸರ್ವಗತತ್ವ ಅಂತ ಅನ್ನೋದು ಇಲ್ಲ. ಸರ್ವಗತತ್ವ ಅಂತ ಅನ್ನೋದು ಅವನಿಗೆ ಹೊಂದುವುದಿಲ್ಲ ಆದ್ರಿಂದ ಅಂತ ನಾವು ಅರ್ಥ ಮಾಡಿದ್ದೀವಿ. ಅದರಿಂದ ಅನುಪಪತ್ತೇಸುನ ಶಾರೀರ ಅಂತ ಹೇಳುವ ಈ ಸೂತ್ರ ಹೇಳುವ ವಿಷಯವೇ ಬೇರೆ, ಮತ್ತು ವಿವಕ್ಷಿತ ಗುಣೋಪಪತ್ತೇಶ್ಚ ಅಂತ ಅನ್ನುವ ಸೂತ್ರ ಹೇಳುವ ವಿಷಯವೇ ಬೇರೆ. ಆದ್ರಿಂದ ನಮಗೆ ಪುನರುಕ್ತಿ ಇಲ್ಲ, ನಿಮಗೆ ಪುನರುಕ್ತಿ ಇದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದು ಚಂದ್ರಿಕಾದ ವಿಮರ್ಶೆ.